ಎಲ್ ಕೆ ಜಿಯಿಂದ 4ನೇ ತರಗತಿವರೆಗೆ ಶಾಲೆಯಲ್ಲಿ ಸ್ಮಾರ್ಟ್ ಬಾಯ್, ಮನೆಯಲ್ಲಿ ಒಳ್ಳೆಯ ಹುಡುಗ. 5ನೇ ತರಗತಿ ಪ್ರಾರಂಭವಾದ ನಂತರ ವಿದ್ಯಾರ್ಥಿಯ ಕಲಿಕೆಯಲ್ಲಿ ಹಿನ್ನಡೆಯಾಯಿತು. ಮಿಡ್ ಟರ್ಮ್ ಬಳಿಕ ಪೋಷಕರನ್ನು ಕರೆದು ತಿಳಿಸಿದಾಗ ಪೋಷಕರಿಗೆ ಈ ಹುಡುಗನ ಬಗ್ಗೆ ಸಾಲು ಸಾಲು ದೂರುಗಳು. ಮನೆಯಲ್ಲಿ ಓದುವುದಿಲ್ಲ, ಓದಲು ತಿಳಿಸಿದಾಗ, ಓದೋದು ಹೇಳಿದಾಗ ಅವನು ತಲೆನೋವು ಅಂತ ಹೇಳುತ್ತಾನೆ, ಟಿ ವಿ ನೋಡ್ತಾನೆ, ಮೊಬೈಲಲ್ಲಿ ಆಟ ಆಡ್ತಾನೆ, ಯಾವುದೇ ಸಮಸ್ಯೆ ಇಲ್ಲ, ಇವನು ದಡ್ಡ ಆಗಿದ್ದಾನೀಗ. ಆ ವಿದ್ಯಾರ್ಥಿಯನ್ನು ಕರೆದು 1-to-1 ಕೌನ್ಸಿಲಿಂಗ್ ಮಾಡಿದಾಗ ವಿದ್ಯಾರ್ಥಿಯ ನೈಜ ಪ್ರಾಬ್ಲಮ್ ತಿಳಿಯಲು ಸಾಧ್ಯವಾಯಿತು. ಪೋಷಕರಿಗೆ ತಿಳಿಸಿ ಡಾಕ್ಟ್ರನ್ನು ಕನ್ಸಲ್ಟ್ ಮಾಡಿ ಆ ಹುಡುಗನಿಗೆ ಸ್ಪೆಕ್ಸ್ ನೀಡಿದಾಗ ಆ ವಿದ್ಯಾರ್ಥಿಯ ಸಮಸ್ಯೆ ಪರಿಹಾರವಾಯಿತು. 2ನೇ ತರಗತಿಯಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿನಿ ಮೊದಲಿಗೆ ಆ್ಯಕ್ಟಿವ್ ಆಗಿದ್ದಳು ತರಗತಿಯಲ್ಲಿ. ನಂತರ ತರಗತಿಯಲ್ಲಿ ನಿದ್ದೆ ಮಾಡುವಂತಹ ಒಂದು ಹವ್ಯಾಸ ಬೆಳೆಸಿದಳು. ಪೋಷಕರಲ್ಲಿ ಅನ್ವೇಷಣೆ ಮಾಡಿದಾಗ ಮನೆಯಲ್ಲಿ 6 ತಿಂಗಳ ಮಗುವಿದೆ, ಮಧ್ಯರಾತ್ರಿಯಲ್ಲಿ ಜೋರಾಗಿ ಅಳುವಂಥದ್ದು, ಮನೆಯಲ್ಲಿ ಯಾರಿಗೂ ಕೂಡ ನಿದ್ದೆ ಇಲ್ಲ. ಆದ್ದರಿಂದ ಆ ಮಗು ಮನೆಯಲ್ಲಿ ಮಲಗುವಂಥದ್ದು, ಶಾಲೆಯಲ್ಲಿ ಮಲಗುವಂಥದ್ದು. ಜಗಳ ಗಂಟ ಹುಡುಗ, ಶಾಲೆಯಲ್ಲಿ, ಮದ್ರಸದಲ್ಲಿ, ಮನೆಯಲ್ಲಿ ಅವನಿಗೆ ಟ್ಯಾಗ್ಲೇನೆ ಜಗಳ ಗಂಟ. ಆ ವಿದ್ಯಾರ್ಥಿಯನ್ನು ಕರೆದು ಕೌನ್ಸಿಲಿಂಗ್ ಮಾಡಿದಾಗ ಅವನ ಸಣ್ಣ ಪ್ರಾಯದಿಂದಲೇ ಪೋಷಕರಿಂದ ಜಗಳವನ್ನು ನೋಡಿದ, ಅಣ್ಣ ತಮ್ಮಂದಿರಿಂದ ಜಗಳವನ್ನು ನೋಡಿದ, ಅಕ್ಕಪಕ್ಕದಿಂದ ಜಗಳವನ್ನು ನೋಡಿದ. ಈ ಜಗಳ ನೋಡಿಯೇ ಬೆಳೆದ ಹುಡುಗ ಜಗಳ ಗಂಟವಾಗಿ ಮಾರ್ಪಾಡಾದ. ಶಾಲೆಯಲ್ಲಿ ಶ್ರದ್ಧೆಯಿಂದ ಡಿಸಿಪ್ಲಿನ್ ಆಗಿರುವ ಹುಡುಗ ಶಿಸ್ತಿನಿಂದ ತರಗತಿಯನ್ನು ಕೇಳುತ್ತಾನೆ. ತರಗತಿ ಮಧ್ಯೆ ಟೀಚರ್ ಕೇಳಿದಂತಹ ಪ್ರಶ್ನೆಗೆ ಯಾವುದೇ ಉತ್ತರ ಇಲ್ಲ. ಅದೇ ಪಾಠವನ್ನು ಮಿಸ್ ಇಮ್ಯಾಜಿನೇಷನ್ ರೀತಿಯಲ್ಲಿ ವಿಜುವಲೈಸ್ ಮಾಡಿ ಆ ವಿದ್ಯಾರ್ಥಿಗೆ ತಿಳಿಸಿಕೊಟ್ಟಾಗ, ವಿದ್ಯಾರ್ಥಿಯಿಂದ ಪ್ರಶ್ನೆಗಳು ಕೇಳಿದಾಗ ಉತ್ತರಗಳು ಪ್ರಾರಂಭವಾಯಿತು. ಎಲ್ಲಿಯೂ ಕೂಡ ಮುಂದೆ ಬರದ, ಶಾಲೆಗೆ ಬಂದು ತಲೆಕೆಳಗಾಗಿ ನಡೆಯುವುದು ಹೋಗುವಂಥದ್ದು, ಗ್ರೌಂಡಲ್ಲಿಯೂ ಕ್ಲಾಸಲ್ಲಿಯೂ ಕೂಡ ಮುಂದೆ ಬರೋದಿಲ್ಲ, ಮಾತಾಡೋದು ಕೂಡ ಇಲ್ಲ. ಆ ವಿದ್ಯಾರ್ಥಿಯನ್ನು ಕರೆದು ಮಾತಾಡಿದಾಗ ಆ ವಿದ್ಯಾರ್ಥಿಗೆ ಸಣ್ಣ ಪ್ರಾಯದಲ್ಲಿಯೇ ತಂದೆ ತಾಯಿ ಒಂದು ಟ್ಯಾಗ್ಲೈನ್ ನೀಡಿದ್ದಾನೆ, ನಿನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿ. ಆ ಟ್ಯಾಗ್ಲೈನಿಂದಾಗಿ ಅದು ಅಣ್ಣ ಮಾಡ್ತಾನೆ, ನಿನ್ನಿಂದ ಸಾಧ್ಯ ಇಲ್ಲ, ಅವನು ಎಲ್ಲವೂ ಕೂಡ ನನ್ನಿಂದ ಸಾಧ್ಯ ಇಲ್ಲ ಅಂತ ಒತ್ತಿ ಹೇಳ್ತಾನೆ. ಈ 5 ಉದಾಹರಣೆಗಳನ್ನು ನಿಮ್ಮ ಮುಂದೆ ತಿಳಿಸಲಿಕ್ಕೆ ಕಾರಣ ಏನೆಂದರೆ, ನಮ್ಮ ಮಕ್ಕಳಲ್ಲಿ ಸಮಸ್ಯೆ ಇದೆ. ನಮ್ಮ ಮಕ್ಕಳು ಸಮಸ್ಯೆ ಅಲ್ಲ. ಮೈ ಚೈಲ್ಡ್ ಈಸ್ ನಾಟ್ ದ ಪ್ರಾಬ್ಲಮ್, ಮೈ ಚೈಲ್ಡ್ ಹ್ಯಾಸ್ ಎ ಪ್ರಾಬ್ಲಮ್. ಮಕ್ಕಳ ಮನಸ್ಸು ಬಹಳ ಮೃದುವಾಗಿದೆ. ಮಕ್ಕಳ ಮನಸ್ಸು ಬಹಳ ಮೃದುವಾದ ಮಣ್ಣು ಥರ. ಅದನ್ನು ಯಾವ ರೀತಿ ಶೇಪ್ ಮಾಡಬೇಕಾದ್ದು ನಾವು. ಆ ಮೃದುವಾದ ಮಣ್ಣಲ್ಲಿ ನಾವು ಹೆಜ್ಜೆಯ ಗುರುತನ್ನು ಇಟ್ಟರೆ, ಕಾಲನ್ನಿಟ್ಟರೆ ಹೆಜ್ಜೆಯ ಗುರುತುಗಳು ಯಾವ ರೀತಿ ಕಾಣ್ತದೆ, ಅದೇ ರೀತಿ ಆ ಮಕ್ಕಳಲ್ಲಿಯೂ ಕೂಡ ನಮ್ಮ ನೆಗೆಟಿವ್, ಪಾಸಿಟಿವ್ ಎಲ್ಲವೂ ಕೂಡ ಕಾಪಿ ಆಗಿರ್ತದೆ. ಪೋಷಕರಲ್ಲಿ, ಶಿಕ್ಷಕರಲ್ಲಿ, ವಿದ್ಯಾರ್ಥಿಗಳ ಜೊತೆಗೆ ಯಾರೆಲ್ಲ ಇರ್ತಾರೆ ಅವರಲ್ಲಿ ನಾನು ವಿನಂತಿ ಮಾಡೋದೇನೆಂದರೆ, ಈ 4 ಕಾರ್ಯ ನೀವು ಮಾಡಬೇಡಿ. ಮೊದಲನೆಯದು, ಆ ಮಕ್ಕಳ ಮನಸ್ಸನ್ನು ಮುರಿಬೇಡಿ. ನಿನ್ನಿಂದ ಸಾಧ್ಯವಿಲ್ಲ ಅಂತ ಹೇಳಿ ಅವರನ್ನು ಯಾವತ್ತೂ ಕೂಡ ಡಿಸ್ಕರೇಜ್ ಮಾಡಬೇಡಿ. 2ನೇದು, ಟ್ಯಾಗ್ಲೈನ್ ನೀನು ನೀಡಬೇಡಿ. ನೀನು ಪೆದ್ದ, ನೀನು ಫೂಲಿಶ್, ನಿನಗೆ ಸಾಧ್ಯ ಇಲ್ಲ ಅಂತ ಹೇಳಿ ಯಾವುದೇ ಒಂದು ಟ್ಯಾಗ್ಲೈನು ಕೂಡ ಆ ಮಕ್ಕಳಿಗೆ ನೀಡಬೇಡಿ. ಆ ಮಕ್ಕಳನ್ನು 3ನೇದು, ಕಂಪೇರ್ ಮಾಡಬೇಡಿ. ಕಂಪೇರ್ ನೀವು ಮಾಡಲೇಬೇಡಿ ಆ ಮಕ್ಕಳನ್ನು. 4ನೇದು, ಆ ಮಕ್ಕಳಿಗೆ ಅವಹೇಳನ ಮಾಡಬೇಡಿ, ಹೀಯಾಳಿಸಬೇಡಿ, ಮಾಕ್ ಮಾಡಬೇಡಿ. ಸಾಧ್ಯವಾದರೆ ಮಕ್ಕಳನ್ನು ಪ್ರೋತ್ಸಾಹಿಸೋಣ. ಶಾಲೆಯಿಂದ ಬಂದಂತಹ ಮಗು, LKGಯ ಮಗು ಒಂದು ಸ್ಟಾರ್ ತಾಯಿಗೆ ತೋರಿಸ್ತಾನೆ, ನನಗೆ ಮಿಸ್ಸಿ ಕೊಟ್ಟಂತಹ ಸ್ಟಾರ್ ಅಂತ ಹೇಳಿ. ಅದನ್ನು ಯಾವುದೇ ಒಂದು ಪರಿಗಣನೆ ಕೊಡದೆ, ರೆಕಗ್ನೈಸ್ ಮಾಡದೇ ಇದ್ದರೆ ಆ ಮಗುವಿನ ಮನಸ್ಸಿಗೆ ಎಷ್ಟೋ ಬೇಸರ ಆಗ್ತದೆ. ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡುವ, ಮಕ್ಕಳ ಸಮಸ್ಯೆಯನ್ನು ಕೇಳುವ, ಮಕ್ಕಳನ್ನು ಮುದ್ದಾಗಿ ತಿದ್ದುವ. ಮಕ್ಕಳು ನಮ್ಮ ಸಂಪತ್ತು, ಮಕ್ಕಳು ನಮ್ಮ ದೇಶದ ಸೊತ್ತು.